ಹಲೋ, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಇವೆಂಟ್ ಬಬ್ಲಿಂಗ್ ಮತ್ತು ಇವೆಂಟ್ ಡೆಲಿಗೇಷನ್ ಏನು ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ನಮ್ಮ ಲಾಸ್ಟ್ ಫ್ಯೂ ವಿಡಿಯೋಸ್ ಅಲ್ಲಿ ಇವೆಂಟ್ಸ್ ಬಗ್ಗೆ ನೋಡಿದ್ವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಇವೆಂಟ್ಸ್ ಬಗ್ಗೆ ನೋಡಿದ್ವಿ, ಕೀಬೋರ್ಡ್ ಇವೆಂಟ್ಸ್ ಹಾಗೂ ಮೌಸ್ ಇವೆಂಟ್ಸ್ ಬಗ್ಗೆ ನೋಡಿದ್ವಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಒಂದು ಇವೆಂಟ್ ಅನ್ನು ಟ್ರಿಗರ್ ಮಾಡುವಾಗ ಅದರ ಪೇರೆಂಟ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಅದೇ ತರ ಒಂದು ಇವೆಂಟ್ ಅನ್ನು ಟ್ರಿಗರ್ ಮಾಡುವಾಗ ಅದು ಚೈಲ್ಡ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಎಂಬುದಾಗಿ ನೋಡೋಣ. ಸೊ ನಾವೀಗ ಏನ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ, ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಇವೆಂಟ್ ಬಬ್ಲಿಂಗ್. ಸೊ ನಾನು ನನ್ನ ಸ್ಯಾಂಪಲ್ ಆಗಿರುವಂತ ಇನ್ಪುಟ್ ಸೆಟಪ್ ಗೆ ಹೋದ್ರೆ, ಸೊ ದೇರ್ ಇಸ್ ಅ ಬಟನ್, ಕರೆಕ್ಟ್. ಸೊ ಯಾವುದೇ ಎಲಿಮೆಂಟ್ ಅನ್ನು ಕ್ಲಿಕ್ ಮಾಡುವಾಗ ಅದರ ಪೇರೆಂಟ್ ಗಳನ್ನು ಹೇಗೆ ಟ್ರಿಗರ್ ಮಾಡಬಹುದು ಅಟ್ ದ ಸೇಮ್ ಟೈಮ್. ಓಕೆ, ಅದಕ್ಕೆ ಇವೆಂಟ್ ಬಬ್ಲಿಂಗ್ ಅಂತ ಹೇಳ್ತಾರೆ. ಹೆಸರು ಹೇಳಿದಾಗೆ ಆ ಬಬಲ್ ತರ ಏನಾದ್ರೂ ಆದ್ರೆ ಅದು ಮೇಲೆ ಬರ್ತದೆ. ಬಬಲ್ಸ್ ಕಮ್ ಆನ್ ಟಾಪ್ ಅಲ್ಲ, ಇಟ್ ಜಸ್ಟ್ ರೈಸ್ ಅಪ್. ಸೊ ಯಾವುದೇ ಎಲಿಮೆಂಟ್ ಅನ್ನು ನಮ್ಮ ಡಾಮ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದರ ಪೇರೆಂಟ್ಗೆ ಹೇಗೆ ಅದನ್ನು ಎಫೆಕ್ಟ್ ಆಗುತ್ತೆ ಎಂಬುದನ್ನು ಇವೆಂಟ್ ಬಬ್ಲಿಂಗ್ ಹೇಳುತ್ತೆ. ಇವೆಂಟ್ ಡೆಲಿಗೇಷನ್ ಅಂದ್ರೆ ಯಾವ್ದಾದ್ರು ಪೇರೆಂಟ್ ಅನ್ನು ಇಟ್ಕೊಂಡು, ಇಫ್ ಐ ಕ್ಯಾಚ್ ಎನಿ ಪೇರೆಂಟ್, ಅದರ ಚೈಲ್ಡ್ಗೆ ಹೇಗೆ ನಾವು ಇವೆಂಟ್ ಅನ್ನು ಹಾಕಬಹುದು. ಕ್ಯಾಚಿಂಗ್ ದ ಪೇರೆಂಟ್ ಚೈಲ್ಡ್ಗೆ ಹೇಗೆ ಎಫೆಕ್ಟ್ ಮಾಡಬಹುದು, ದಟ್ ಈಸ್ ಇವೆಂಟ್ ಡೆಲಿಗೇಷನ್. ಬಬ್ಲಿಂಗ್ ಇದು ಕಂಪ್ಲೀಟ್ ಆಪೋಸಿಟ್ ಆಗುತ್ತೆ. ಬಬ್ಲಿಂಗ್ ಅಂದ್ರೆ ಒಂದು ಚೈಲ್ಡ್ ಅನ್ನು ಇಟ್ಕೊಂಡು ಆ ಚೈಲ್ಡ್ಗೆ ಇವೆಂಟ್ ಅನ್ನು ಟ್ರಿಗರ್ ಮಾಡುವಾಗ ನಿಮ್ಮ ಪೇರೆಂಟ್ ಅನ್ನೆಲ್ಲ ಹೇಗೆ ರೆಂಡರ್ ಮಾಡಬಹುದು ಎಂಬುದಾಗಿ ಇವೆಂಟ್ ಬಬ್ಲಿಂಗ್ ಹೇಳುತ್ತೆ. ಸೊ ನಾವು ಇದರ ಲೈವ್ ಎಕ್ಸಾಂಪಲ್ ಅನ್ನು ನೋಡೋಣ. ಸೊ ನಾನು ಈಗ ಫಸ್ಟ್ ಐ ವಿಲ್ ಟೇಕ್ ಕಾರ್ಡ್ ಟೈಟಲ್. ಓಕೆ, ಈ ಕಾರ್ಡ್ ಟೈಟಲ್ ಅಂದ್ರೆ ಈ ಟಾಸ್ಕ್ ಲಿಸ್ಟ್. ಸೊ ಟಾಸ್ಕ್ ಲಿಸ್ಟ್ ಅಂತ ಹೇಳಿದ್ರೆ ಇದು ಆನ್ ಟಾಪ್ ಅಲ್ಲಿ ಏನಿದೆ ಅಲ್ಲ, ಅದು ದಟ್ ಟಾಸ್ಕ್ ಲಿಸ್ಟ್. ಸೊ ಅದನ್ನು ಟಾರ್ಗೆಟ್ ಮಾಡಿ ಅದರ ಪೇರೆಂಟ್ ಗಳನ್ನು ಕಾರ್ಡ್ ಕಂಟೆಂಟ್ ಹಾಗೂ ಕಾಲಮ್ ಅನ್ನು ಹೇಗೆ ನಮ್ಗೆ ಅದರ ವ್ಯಾಲ್ಯೂ ಅನ್ನು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ ಎಂಬುದಾಗಿ ನೋಡೋಣ. ಓಕೆ, ಸೊ ದಿಸ್ ಇಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡು. ಸೊ ಫಸ್ಟ್ ಈ ಕಾರ್ಡ್ ಲಿಸ್ಟ್ ಅನ್ನು ಆಕ್ಸೆಸ್ ಮಾಡೋಣ, ಅದಾದ ನಂತರ ಕಾರ್ಡ್ ಕಂಟೆಂಟ್ ಅನ್ನು ಆಕ್ಸೆಸ್ ಮಾಡೋಣ, ಅದಾದ ನಂತರ ನಾವು ಅದರ ಕಾಲಮ್ ಅನ್ನು ಕೂಡ ಆಕ್ಸೆಸ್ ಮಾಡೋಣ. ಓಕೆ, ಸೊ ವಿಲ್ ಟ್ರೈ ದಿಸ್. ಸೊ ಫಸ್ಟ್ ಆ ಕಾರ್ಡ್ ಟೈಟಲ್ ಅನ್ನು ಆಕ್ಸೆಸ್ ಮಾಡ್ತಿದ್ದೇನೆ. ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್ ಅಲ್ಲಿ ಯಾವ್ದು ಆಕ್ಸೆಸ್ ಮಾಡ್ತಿದ್ದೇನೆ ನಾನು, ಕಾರ್ಡ್ ಟೈಟಲ್. ಡಾಟ್ ಆಡ್ ಇವೆಂಟ್ ಲಿಸ್ನರ್, ಅದಕ್ಕೆ ನಾನೊಂದು ಕ್ಲಿಕ್ ಇವೆಂಟ್ ಕೊಡ್ತಾ ಇದ್ದೇನೆ. ಕ್ಲಿಕ್, ನಿಮ್ಗೆ ಇಲ್ಲಿಯೇ ಫಂಕ್ಷನ್ ಬರಿಬಹುದು ಅಥವಾ ಫಂಕ್ಷನ್ ಅನ್ನು ಪಾಯಿಂಟ್ ಕೂಡ ಮಾಡಬಹುದು. ದಟ್ಸ್ ಆಲ್ ಅಪ್ ಟು ಯು. ಸೊ ಫಂಕ್ಷನ್ ಇದರಲ್ಲಿ ನಾನು ಕನ್ಸೋಲ್ ಡಾಟ್ ಲಾಗ್ ಕಾರ್ಡ್ ಟೈಟಲ್, ಸರಿಯಾ? ಸೇವ್ ಮಾಡಿದ ನಂತರ ಹೋಗಿ ಅದನ್ನು ಕ್ಲಿಕ್ ಮಾಡಿ ಇನ್ಸ್ಪೆಕ್ಟ್ ಕಾರ್ಡ್ ಟೈಟಲ್. ಸೊ ಇನ್ನೊಮ್ಮೆ ಕ್ಲಿಕ್ ಮಾಡಿದ್ರೆ ಕಾರ್ಡ್ ಟೈಟಲ್. ಸೊ ದಿಸ್ ಇಸ್ ವರ್ಕಿಂಗ್. ಸೊ ಇದೇ ತರ ಅದರ ಪೇರೆಂಟ್ ಅನ್ನು ಯಾವ್ದು ಅಂತ ನೋಡೋಣ. ಸೊ ಈ ಕಾರ್ಡ್ ಟೈಟಲ್ ಇದು ಪೇರೆಂಟ್, ಕಾರ್ಡ್ ಕಂಟೆಂಟ್ ಅಲ್ಲ, ಕಾರ್ಡ್ ಇದು ಕಂಟೆಂಟ್ ಎಂಬ ಕ್ಲಾಸ್ ಅದರ ಪೇರೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಆಕ್ಸೆಸ್ ಮಾಡೋಣ. ಸೊ ಸೇಮ್ ಕಾಪಿ ಪೇಸ್ಟ್, ಇಲ್ಲಿ ಕಾರ್ಡ್ ಕಂಟೆಂಟ್, ಕರೆಕ್ಟ್ ಅಲ್ಲ? ಕಾರ್ಡ್ ಕಂಟೆಂಟ್ ಒಮ್ಮೆ ರೀಚೆಕ್ ಮಾಡೋಣ. ಕಾರ್ಡ್ ಕಂಟೆಂಟ್ ಸರಿ. ಓಕೆ, ಕಾರ್ಡ್ ಕಂಟೆಂಟ್. ಸೊ ಇಲ್ಲಿ ಕಾರ್ಡ್ ಕಂಟೆಂಟ್ ಅನ್ನು ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇದರ ಪೇರೆಂಟ್ ಯಾವುದು ಅಂತ ಹೇಳಿದ್ರೆ ಕಾರ್ಡ್. ದಿ ಆಕ್ಚುಯಲ್ ಕಾರ್ಡ್ ಇದರ ಪೇರೆಂಟ್ ಆಗಿರುತ್ತೆ. ಸೊ ಅದನ್ನು ಕೂಡ ಆಕ್ಸೆಸ್ ಮಾಡೋಣ. ಹೋಗೋಣ. ಸೊ ಇದರ ಪೇರೆಂಟ್ ಕಾರ್ಡ್, ಸೇವ್ ಮಾಡೋಣ. ಇದಾದ ನಂತರ ಇದರ ಪೇರೆಂಟ್ ಈ ಕಾಲಮ್, ಎಂಟೈರ್ ಕಾಲಮ್. ಸೊ ಅದನ್ನು ಕೂಡ ಆಕ್ಸೆಸ್ ಮಾಡೋಣ. ಸೊ ಈಗ ನಾವು ಜಸ್ಟ್ ಈ ಪರ್ಟಿಕ್ಯುಲರ್ ಟಾಸ್ಕ್ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಅದರ ಪೇರೆಂಟ್, ಅದರ ಪೇರೆಂಟ್ ಅನ್ನು ಕೂಡ
ಡಿಸ್ಪ್ಲೇ ಮಾಡುತ್ತೆ. ನಾವು ಇಲ್ಲಿ ಎಲ್ಲಿಯೂ ಬೇರೆ ಎಲ್ಲಿಯೂ ಕ್ಲಿಕ್ ಮಾಡ್ಲಿಲ್ಲ, ನಾವು ಜಸ್ಟ್ ಅದರ ಗ್ರ್ಯಾಂಡ್ ಚೈಲ್ಡ್ ಆದಂತಹ ಟಾಸ್ಕ್ ಲಿಸ್ಟ್ ಅನ್ನು ಮಾತ್ರ ಕ್ಲಿಕ್ ಮಾಡಿದ್ದು. ಸೊ ಟಾಸ್ಕ್ ಲಿಸ್ಟ್ ಅನ್ನು ಕ್ಲಿಕ್ ಮಾಡುವಾಗ ಅದರ ಪೇರೆಂಟ್ ಆದಂತಹ ಕಾರ್ಡ್ ಕಂಟೆಂಟ್ ಪ್ರಿಂಟ್ ಆಗುತ್ತೆ. ಕಾರ್ಡ್ ಕಂಟೆಂಟ್ ಇದು ಪೇರೆಂಟ್ ಆದಂತಹ ಕಾರ್ಡ್ ಪ್ರಿಂಟ್ ಆಗುತ್ತೆ. ಅದರ ಪೇರೆಂಟ್ ಆದಂತಹ ಇದು ಎಂಟೈರ್ ಕಾಲಮ್ ನಿಮ್ಗೆ ಪ್ರಿಂಟ್ ಆಗಿ ಕೊಡುತ್ತೆ. ಸೊ ಇದಕ್ಕೆ ಇವೆಂಟ್ ಬಬ್ಲಿಂಗ್ ಅಂತ ಹೇಳ್ತಾರೆ. ಸೊ ಇವೆಂಟ್ ಬಬ್ಲಿಂಗ್ ಹೇಳಿದಾಗೆ ಚೈಲ್ಡ್ ಅಥವಾ ಗ್ರ್ಯಾಂಡ್ ಚೈಲ್ಡ್ ಅನ್ನು ನೀವು ಕ್ಲಿಕ್ ಅದಕ್ಕೆ ಇವೆಂಟ್ ಕೊಡುವಂತದ್ದು. ಇವೆಂಟ್ ಕೊಟ್ಟಾಗ ನಿಮ್ಮ ಪೇರೆಂಟ್ ಅದರ ಪೇರೆಂಟ್ಗೆ ಕೂಡ ಅದರ ಆಕ್ಸೆಸ್ ಇರುತ್ತೆ. ಯಾಕಂತ ಹೇಳಿದ್ರೆ ಬಬ್ಲಿಂಗ್, ಯು ಆರ್ ಬಬ್ಲಿಂಗ್ ಥ್ರೂ ಯುವರ್ ಪೇರೆಂಟ್. ಸೊ ದಿಸ್ ಇಸ್ ಇವೆಂಟ್ ಬಬ್ಲಿಂಗ್. ಓಕೆ, ಸೊ ಇದು ಇವೆಂಟ್ ಬಬ್ಲಿಂಗ್ ಆಗುತ್ತೆ. ಸೊ ದ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವೆಂಟ್ ಡೆಲಿಗೇಷನ್. ಇವೆಂಟ್ ಡೆಲಿಗೇಷನ್ ಅಂದ್ರೆ ಏನು ಎಂಬುದಾಗಿ ನೋಡೋಣ. ಇವೆಂಟ್ ಡೆಲಿಗೇಷನ್ ನಾನು ಹೇಳಿದಾಗೆ ಅದರ ಕಂಪ್ಲೀಟ್ ಆಪೋಸಿಟ್ ಆಗುತ್ತೆ. ನೀವು ಒಂದು ಪೇರೆಂಟ್ ಅನ್ನು ಇಟ್ಕೊಂಡು ಅದರ ಚೈಲ್ಡ್ ಪೇರೆಂಟ್ಗೆ ಇವೆಂಟ್ ಮಾಡಿ ಅದರ ಚೈಲ್ಡ್ಗೆ ಹೇಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ, ಅಥವಾ ಪೇರೆಂಟ್ ಅನ್ನು ಟಾರ್ಗೆಟ್ ಮಾಡಿ ಅದರ ಚೈಲ್ಡ್ಗೆ ಹೇಗೆ ಆಕ್ಸೆಸ್ ಮಾಡಬಹುದು, ಅಥವಾ ಚೈಲ್ಡ್ಗೆ ಹೇಗೆ ಇವೆಂಟ್ ಅನ್ನು ಕೊಡಬಹುದು ಎಂಬುದಾಗಿ ನೋಡೋಣ. ಸೊ ದ ಫಸ್ಟ್ ಥಿಂಗ್ ನಾನು ಇಲ್ಲಿ ಏನ್ ಮಾಡ್ಬೇಕು ಅಂತಿದ್ರೆ, ಈ ಪರ್ಟಿಕ್ಯುಲರ್ ಬಟನ್ ಅನ್ನು ನಾನು ಕ್ಲಿಕ್ ಮಾಡುವಾಗ ಈ ಪರ್ಟಿಕ್ಯುಲರ್ ಬಟನ್ ಅನ್ನು ಅಥವಾ ಈ ಪರ್ಟಿಕ್ಯುಲರ್ ಎಕ್ಸ್ ಎಂಬ ಆಂಕರ್ ಟ್ಯಾಗ್ ಅನ್ನು ಕ್ಲಿಕ್ ಮಾಡುವಾಗ ಈ ಪರ್ಟಿಕ್ಯುಲರ್ ಲಿಸ್ಟ್ ಐಟಮ್ ನನಗೆ ಹೋಗ್ಬೇಕು. ಈ ಪರ್ಟಿಕ್ಯುಲರ್ ಲಿಸ್ಟ್ ಐಟಮ್ ಐ ಶುಡ್ ಗೆಟ್ ರಿಡ್ ಆಫ್ ದಟ್ ಪರ್ಟಿಕ್ಯುಲರ್ ಲಿಸ್ಟ್ ಐಟಮ್. ಇದು ಕ್ಲಿಕ್ ಮಾಡುವಾಗ ಈ ಲಿಸ್ಟ್ ಐಟಮ್ ಶುಡ್ ಗೋ ಆಫ್. ಯಾವುದೇ ಬಟನ್ ಅನ್ನು ಕ್ಲಿಕ್ ಮಾಡುವಾಗ ಕೂಡ ಈ ಪರ್ಟಿಕ್ಯುಲರ್ ಲಿಸ್ಟ್ ಐಟಮ್ ಹೋಗ್ಬೇಕು. ಓಕೆ, ಸೊ ಅದು ಹೇಗೆ ಎಂಬುದಾಗಿ ನೋಡೋಣ. ಓಕೆ, ಸೊ ವಿಲ್ ಗೋ ಹಿಯರ್. ಫಸ್ಟ್ ಇವೆಂಟ್ ಡೆಲಿಗೇಷನ್ ಇಲ್ಲದೆ ಹೇಗೆ ನಡೀತದೆ ಅಂತ ನೋಡುವ. ವಿದೌಟ್ ಡೆಲಿಗೇಷನ್ ನಾರ್ಮಲ್ ಆಗಿ ಹೇಗೆ ಮಾಡಿದ್ರೆ ಅಂತ ನೋಡೋಣ. ಸೊ ಕಾನ್ಸ್ಟ್ del item is equal to document dot query selector. So delete item ಅಲ್ಲ, query selector, we are going through that particular query selector. ಅದು ನಮಗೆ ಬೇಕಾದದ್ದು ಆಂಕರ್ ಟ್ಯಾಗ್. ಆಂಕರ್ ಟ್ಯಾಗ್ ಇದೊಂದು ಕ್ಲಾಸ್. ಡಿಲೀಟ್ ಐಟಮ್ ನಮಗೆ ಬೇಕಾದದ್ದು ಆಂಕರ್ ಟ್ಯಾಗ್. ಲಿಸ್ಟ್ ಐಟಮ್ಸ್ ಒಳಗೆ ಆಂಕರ್ ಟ್ಯಾಗ್ ಇದೆ, ಅದರೊಳಗೆ ಐ ಟ್ಯಾಗ್ ಇದೆ, ನೆನಪಿಟ್ಕೊಳ್ಳಿ. ಸೊ ನಮಗೆ ಬೇಕಾದದ್ದು ಡಿಲೀಟ್ ಐಟಮ್. ಸೊ ಡಿಲೀಟ್ ಐಟಮ್. ಓಕೆ, ಡಿಲೀಟ್ ಐಟಮ್. ಸೊ ಇನ್ನೇನು ಮಾಡ್ಬೋದು ಅಂತ ಹೇಳಿದ್ರೆ, ಡಿಲೀಟ್ ಐಟಮ್ಗೆ ಒಂದು ಇವೆಂಟ್ ಲಿಸ್ನರ್ ಅನ್ನು ಹಾಕ್ಬೋದು. ಡೆಲ್ ಐಟಮ್ ಡಾಟ್ ಆಡ್ ಇವೆಂಟ್ ಲಿಸ್ನರ್. ಇವೆಂಟ್ ಲಿಸ್ನರ್ ಕ್ಲಿಕ್ ಆಗುತ್ತೆ. ಸೊ ಕ್ಲಿಕ್ ಇವೆಂಟ್ ಲಿಸ್ನರ್ ಮಾಡ್ತೀನಿ. ಅದಾದ ನಂತರ ಅಲ್ಲಿ ಒಂದು ಫಂಕ್ಷನ್ ಡೆಲ್ ಐಟಮ್ ಎಂತ ಒಂದು ಫಂಕ್ಷನ್ ಬರೀತೀನಿ. ಓಕೆ, ಸೊ ಇಲ್ಲಿ ಫಂಕ್ಷನ್ ಡೆಲ್ ಐಟಮ್ ಕನ್ಸೋಲ್ ಡಾಟ್ ಲಾಗ್ ಐಟಮ್ ಡಿಲೀಟೆಡ್. ಸೇವ್ ಕೊಡಿ. ಓಕೆ ಓಕೆ, ನಾವು ಇದು ಬೇರೆ ಎಂತಾದ್ರೂ ಇಡುವ. ರಿಮೂವ್ ಎಲಿಮೆಂಟ್. ರಿಮೂವ್ ಎಲಿಮೆಂಟ್. ಓಕೆ, ಸೇವ್. Document dot query selector of delete item. Delete item ಇಲ್ವಾ? ಇದೆಯಲ್ಲ. A tag. We are selecting the delete item. Delete item ಅನ್ನು ಇಲ್ಲಿ ಹಾಕ್ತೇವೆ. Oh, it's a class. Sorry, it's a class. Bad on my part. So ಅದು ಕ್ಲಾಸ್ ಆಗಿರುತ್ತೆ. ಕ್ಲಾಸ್ ಆಗಾರ ನಾವು ಡಾಟ್ ಹಾಕ್ಲೇಬೇಕಾಗ್ತದೆ. ಓಕೆ, ಸೊ ರಿಮೂವ್ ಎಲಿಮೆಂಟ್. ಸೊ del item we are stored it here. This should be a class. ಕ್ಲಾಸ್ ಆದ ಕಾರಣ ನಾವು ಡಾಟ್ ಹಾಕ್ಬೇಕಾಗ್ತದೆ because we are using query selector. Okay, that was a mistake from my end. Sorry for that. ಸೊ ಇದು ಸೆಲೆಕ್ಟ್ ಮಾಡಿದ ನಂತರ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ಈ ಫಂಕ್ಷನ್ ಕಾಲ್ ಆಗುತ್ತೆ. ಓಕೆ, ಐಟಮ್ ಡಿಲೀಟೆಡ್. ಆದ್ರೆ ಸೆಕೆಂಡ್ ಒನ್ ಕ್ಲಿಕ್ ಮಾಡಿದ್ರೆ ಅಥವಾ ಥರ್ಡ್ ಒನ್ ಕ್ಲಿಕ್ ಮಾಡಿದ್ರೆ ಯಾವುದೇ ವರ್ಕ್ ಆಗುದಿಲ್ಲ. ಇಟ್ ವಿಲ್ ಓನ್ಲಿ ಟೇಕ್ ದ ಫಸ್ಟ್ ಒನ್ ಅನ್ನು ಮಾತ್ರ ನಮ್ಗೆ ಅದು ಆಕ್ಸೆಸ್ ಮಾಡ್ಲಿಕ್ಕೆ ಆಗುತ್ತೆ. ಉಳಿದದ್ದು ಯಾವ್ದನ್ನು ನಮ್ಗೆ ಆಕ್ಸೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಅದು ನಮ್ಗೆ ಬೆಸ್ಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಮ್ಗೆ ಯಾವುದೇ ಬಟನ್ ಕ್ಲಿಕ್ ಮಾಡಿದ್ರೆ ಅದನ್ನ ಡಿಲೀಟ್ ಮಾಡ್ಲಿಕ್ಕೆ ಆಗ್ಬೇಕು. ಸೊ ಇದನ್ನು ಹೇಗೆ ಮಾಡುದು ಅಂತ ಹೇಳಿದ್ರೆ, ಐ ವಿಲ್ ರಿಮೂವ್ ದೀಸ್ ಟು ಲೈನ್, ಕಮೆಂಟ್ ಮಾಡ್ಬಿಡ್ತೆ. ಅದಾದ ನಂತರ ನಾವು ಡೈರೆಕ್ಟ್ ಆಗಿ ಅದರ ಪೇರೆಂಟ್ ಅನ್ನು ಆಕ್ಸೆಸ್ ಮಾಡಿ we are going through that particular parent ಅನ್ನು ಆಕ್ಸೆಸ್ ಮಾಡಿ we are going through that particular parent. ಸೊ ನಾವು ಏನ್ ಮಾಡುವ ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಬಾಡಿಗೆ ಇವೆಂಟ್ ಲಿಸ್ನರ್ ಅನ್ನು ಹಾಕುವ. ಓಕೆ, ಡಾಕ್ಯುಮೆಂಟ್ ಡಾಟ್ ಬಾಡಿ ಡಾಟ್ ಆಡ್ ಇವೆಂಟ್ ಲಿಸ್ನರ್ ಕ್ಲಿಕ್ ರಿಮೂವ್ ಎಲಿಮೆಂಟ್.
ಸೊ ಅದ್ರ ಪೇರೆಂಟಿಗೆ ಹಾಕಿದ್ರೆ ಆಯ್ತು. ಸೊ ನಿಮ್ಗೆಲ್ಲ ಗೊತ್ತಿದೆ ಬಾಡಿ ಈಸ್ ದ ಮೇನ್ ಎಲಿಮೆಂಟ್ ಅಲ್ಲ. ಸೊ ನೀವು ಎಲ್ಲೂ ಕ್ಲಿಕ್ ಮಾಡಿದ್ರೆ ಐಟಮ್ ಡಿಲೀಟೆಡ್ ಅಂತ ಬರ್ತದೆ. ಎಲ್ಲಿಯೂ ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಸಿ. ಯಾಕಂತ ಹೇಳಿದ್ರೆ ವಿ ಆರ್ ಕ್ಲಿಕ್ಕಿಂಗ್ ದ ಬಾಡಿ. ಎಲ್ಲಿ ಹೊರಗೆ ಕಾರ್ಡ್ ಇದು ಹೊರಗೆ ಒಳಗೆ ಎಲ್ಲಿ ಸಹ ಕ್ಲಿಕ್ ಮಾಡಿದ್ರೆ, ಬಿಕಾಸ್ ವಿ ಆರ್ ಕ್ಲಿಕ್ಕಿಂಗ್ ಆನ್ ದ ಪೇರೆಂಟ್ ಎಲಿಮೆಂಟ್, ದ ಪ್ರಾಬಬ್ಲಿ ದ ಫಸ್ಟ್ ಪೇರೆಂಟ್ ಎಲಿಮೆಂಟ್. ಸೊ ಇನ್ನು ಸೊ ನಾವಿಲ್ಲಿ ಈಗ ಇ ಮಾಡ್ಕೊಂಡು, ಸೊ ವಿ ಆರ್ ರೈಟಿಂಗ್ ದಟ್ ಇ. ಸೊ ನಮಗೆ ಬೇಕಾದ ಟಾರ್ಗೆಟ್ ಎಲಿಮೆಂಟ್ ಯಾವುದು ಎಂಬುದಾಗಿ ನೋಡೋಣ. ಓಕೆ, console.log of e. ಜಸ್ಟ್ ವಾಂಟ್ ಟು ಚೆಕ್ ಇವೆಂಟ್ ಟ್ರಿಗರ್ ಆಗ್ತಾ ಇದೆ ಅಲ್ವಾ ಅಂತ. ಓಕೆ, ಸೇವ್ ಮಾಡಿದ ನಂತರ ನೋಡ್ಕೊಳ್ಳಿ ಎಲ್ಲ ಮೌಸ್ ಇವೆಂಟ್ ಟ್ರಿಗರ್ ಆಗುತ್ತೆ. ಸೊ ಇದೆರಡು ಟ್ರಿಗರ್ ಆದ ಮೇಲೆ ನನಗೆ ಈಗ ಈ ಪರ್ಟಿಕ್ಯುಲರ್ ಬಾಡಿಯನ್ನು ಹಿಡಿದ ಮೇಲೆ ನಂಗೆ ಈಗ ಈ ಬಟನ್ ಆಕ್ಸೆಸ್ ಆಗ್ಬೇಕು. ಸೊ ನಿಮ್ಗೆ ನೋಡಿದಾಗೆ ಈ ಎಕ್ಸ್ ಬಟನ್ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಓನ್ಲಿ ಅನ್ ಆಂಕರ್ ಟ್ಯಾಗ್, ಇದು ಆಂಕರ್ ಟ್ಯಾಗ್ ಒಳಗಿರುವಂತ ಐ ಟ್ಯಾಗ್ ಕೂಡ ಇದೆ ಅದ್ರೊಳಗೆ. ಸೊ ಈ ಐ ಟ್ಯಾಗ್ ರೆಪ್ರೆಸೆಂಟ್ಸ್ ದಿಸ್ ಪರ್ಟಿಕ್ಯುಲರ್ ಎಕ್ಸ್ ಮಾರ್ಕ್. ಸೊ ಇದು ಟಾರ್ಗೆಟ್ ವ್ಯಾಲ್ಯೂ ಆಗಿ ಆಕ್ಸೆಸ್ ಆಗುತ್ತೆ. ಓಕೆ, ಸೊ ನಾವು ನೀವು ನೋಡಿದ್ರೆ ಈಗ ಗೋ ಟು index.html, ಇಲ್ಲಿ ಒಂದು ಇಫ್ ಕಂಡೀಷನ್ ಬರ್ದು ಇಫ್ e ಡಾಟ್ ಟಾರ್ಗೆಟ್ ಡಾಟ್ class name. Okay, so e.target.class name is equal to delete item. So ನಾವು ಆ ವ್ಯಾಲ್ಯೂ ಅನ್ನು ಡಿಲೀಟ್ ಐಟಮ್ ಅಂತ ಕೊಟ್ರೆ ಓಕೆ, ಯಾಕಂದ್ರೆ ಅದರಲ್ಲಿ ಡಿಲೀಟ್ ಐಟಮ್ ಕ್ಲಾಸ್ ಇದೆ ಅಲ್ಲ. ನೋ, ವಿ ಆರ್ ಟಾರ್ಗೆಟಿಂಗ್. ನಮ್ಗೆ ಈ ಟಾರ್ಗೆಟ್ ವ್ಯಾಲ್ಯೂ ಯಾವುದು ಅಂತ ನೋಡೋಣ. ಜಸ್ಟ್ ಗಿವ್ ಮಿ ಅ ಮೊಮೆಂಟ್. ಸೊ console.log of e.target ಯಾವುದು ಅಂತ ನೋಡೋಣ. ಸೇವ್ ಮಾಡಿ. ಸೊ when I click on this, ನಂಗೆ ಇಲ್ಲಿ ಐ ಕ್ಲಾಸ್ ಬರುತ್ತೆ. ಈ ಎ ಅಲ್ಲ ಐ ಕ್ಲಾಸ್ ಬರುತ್ತೆ. ಐ ಅಂತ ಹೇಳಿದ್ರೆ ದಿ ಇಮೇಜ್ ಆರ್ ದಿ ಐಕಾನ್ ಟ್ಯಾಗ್. ಓಕೆ, ಸೊ ನಂದು ಟಾರ್ಗೆಟ್ ವ್ಯಾಲ್ಯೂ ಈಗ ಇಫ್ ಇ ಡಾಟ್ ಟಾರ್ಗೆಟ್ ಡಾಟ್ ಕ್ಲಾಸ್ ನೇಮ್ is equal to fa remove. ಓಕೆ, ಸೊ ಇಲ್ಲಿ ಹೋದ್ರೆ console.log of delete item. ಕರೆಕ್ಟ್. ಇಲ್ಲಿ ಸೇವ್ ಮಾಡಿ. ಇಫ್ ಐ ನೌ ಕ್ಲಿಕ್ ಹಿಯರ್, ನಂಗೆ ಡಿಲೀಟ್ ಐಟಮ್ ಸಿಗುತ್ತೆ. ಆದ್ರೆ ನಮ್ಗೆ ಬೇಕಾದದ್ದು ಐ ಟ್ಯಾಗ್ ಅಲ್ಲ, ನಮ್ಗೆ ಬೇಕಾದದ್ದು ಆಂಕರ್ ಟ್ಯಾಗ್, ಬಿಕಾಸ್ ವಿ ವಾಂಟ್ ಟು ಡಿಲೀಟ್ ದಟ್ ಪರ್ಟಿಕ್ಯುಲರ್ ಆಂಕರ್ ಟ್ಯಾಗ್. ಓಕೆ, ಈ ಐ ಅಲ್ಲ, ನಮ್ಗೆ ಬೇಕಾದದ್ದು ಅದರ ಪೇರೆಂಟ್. ಸೊ ಏನ್ ಮಾಡ್ಬೋದು ಅಂದ್ರೆ, ಎಲ್ಲಿ ನಿಮ್ಮ ಕ್ಲಾಸ್ ನೇಮ್ ಇದೆಯೋ, ಎಲ್ಲಿ ನಿಮ್ಮ ಟಾರ್ಗೆಟ್ ವ್ಯಾಲ್ಯೂ ಇದೆಯೋ, ಆ ಟಾರ್ಗೆಟ್ ವ್ಯಾಲ್ಯೂ ಆ ಕಡೆ ಈ ಪ್ಯಾರೆಂಟ್ ಎಲಿಮೆಂಟ್ ಅಂತ ಹಾಕಿ, ನಾವು ಪ್ಯಾರೆಂಟ್ ಎಲಿಮೆಂಟ್ ಏನಂತ ಹೇಳಿ ನಮ್ಮ ಟ್ರವರ್ಸಿಂಗ್ ದ ಡಾಮ್ ಅಲ್ಲಿ ನೋಡಿದ್ವಿ. ಸೊ ಇಫ್ ಇ ಡಾಟ್ ಟಾರ್ಗೆಟ್ ಡಾಟ್ ಪ್ಯಾರೆಂಟ್ ಎಲಿಮೆಂಟ್ ಡಾಟ್ ಕ್ಲಾಸ್ ನೇಮ್ ಇಸ್ ಈಕ್ವಲ್ ಟು, ಈಗ FA ರಿಮೂವ್ ಅಲ್ಲ, FA ರಿಮೂವ್ ಇಸ್ ಅ ಕ್ಲಾಸ್ ಆಫ್ ಐ ಟ್ಯಾಗ್. ನಮ್ಗೆ ಅದರ ಪೇರೆಂಟ್ ಇದು ಬೇಕು. ಪೇರೆಂಟ್ ಇಸ್ ಅನ್ ಆಂಕರ್ ಟ್ಯಾಗ್. ಸೊ ಆಂಕರ್ ಟ್ಯಾಗ್ ಇದು ಕ್ಲಾಸ್ ಏನಂತ ಹೇಳಿದ್ರೆ ಡಿಲೀಟ್ ಐಟಮ್. ಓಕೆ, ಡಿಲೀಟ್ ಐಟಮ್. ಫೇರ್ ಎನಫ್. ಸೊ ಇದಾದ್ರೆ ಸೇವ್. ಇಫ್ ಐ ಕ್ಲಿಕ್ ಆನ್ ದಿಸ್ ನೌ, ಈಗ ಎ ಟ್ಯಾಗ್ ಆಕ್ಸೆಸ್ ಬರುತ್ತೆ. ಈಗ ಇದನ್ನು ಕ್ಲಿಕ್ ಮಾಡಿದ್ರೆ ಪುನಃ ಐ ಟ್ಯಾಗ್ ಆಕ್ಸೆಸ್ ಬರುತ್ತೆ. ಯಾಕೆಂದ್ರೆ ನಾವು ಅದರ ಫಸ್ಟ್ ಎಲಿಮೆಂಟ್ ಅನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅದು ಒಂದೇ ಕ್ಲಾಸ್ ಅಲ್ಲಿ ಆಕ್ಸೆಸ್ ಆಗ್ತಾ ಇರುತ್ತೆ. ಓಕೆ, ಸೊ ನಾವು ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ, ಇನ್ಸ್ಟೆಡ್ ಆಫ್ ಡೂಯಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ಕ್ಲಾಸ್ ನೇಮ್, ಆಯ್ತಾ, we have something called as class list. So e dot target dot parent element dot class list dot contains delete item. So ಇದು ಆ ಕ್ಲಾಸ್ ಲಿಸ್ಟ್ ಅಲ್ಲಿ ಇರುವಂತಹ ಎಲ್ಲ ವ್ಯಾಲ್ಯೂಸ್ ಅಲ್ಲಿ, ಅದರಲ್ಲಿರುವಂತಹ ಎಲ್ಲ ಕ್ಲಾಸ್ ಇದು ವ್ಯಾಲ್ಯೂಸ್ ಅನ್ನು ಡಿಲೀಟ್ ಐಟಮ್ ಇದೆ ಅಂತ ನೋಡ್ತದೆ. ಎಲ್ಲ ಕ್ಲಾಸ್ ಅಲ್ಲಿ ಡಿಲೀಟ್ ಐಟಮ್ ಎಂಬ ವ್ಯಾಲ್ಯೂ ಇದೆ ಅಂತ ನೋಡ್ತದೆ. ಸೊ ಆ ಪರ್ಟಿಕ್ಯುಲರ್ ಐ ಟ್ಯಾಗ್ ಇದು ಪೇರೆಂಟ್ ಎಲಿಮೆಂಟ್ ಇದು ಕ್ಲಾಸ್, ಪೇರೆಂಟ್ ಎಲಿಮೆಂಟ್ ಇದು ಕ್ಲಾಸ್ ಲಿಸ್ಟ್ ಅಲ್ಲಿ ಡಿಲೀಟ್ ಐಟಮ್ ಎಂಬ ಕ್ಲಾಸ್ ಇದೆ ಅಂತ ನೋಡ್ತದೆ. ಸೊ ಅದು ಇದ್ದೆ ಅಂತ ಆದ್ರೆ ವಿ ಆರ್ ರಿಮೂವಿಂಗ್ ಇ ಡಾಟ್ ಟಾರ್ಗೆಟ್ ಡಾಟ್ ಪೇರೆಂಟ್ ಎಲಿಮೆಂಟ್
ಪೇರೆಂಟ್ ಎಲಿಮೆಂಟ್ ಅಂತ ಹೇಳಿದ್ರೆ ಈಗ ಎ ಟ್ಯಾಗ್ ಗೆ ನಮ್ಗೆ ರಿಮೂವ್ ಮಾಡಬೇಕಾದದ್ದು LI ಟ್ಯಾಗ್, LI ಅನ್ನು ರಿಮೂವ್ ಮಾಡಬೇಕು, ಲಿಸ್ಟ್ ಐಟಮ್ ಅನ್ನು ರಿಮೂವ್ ಮಾಡಬೇಕು. ಸೊ ಅದ್ರದ್ದು ಪೇರೆಂಟ್ ಎಲಿಮೆಂಟ್ ಡಾಟ್ ರಿಮೂವ್. ಓಕೆ, ಸೊ ಬಾಡಿಯನ್ನು ನಾವು ಹಿಡಿದ್ವಿ. ಬಾಡಿಯನ್ನು ಹಿಡಿದ ನಂತರ ವಿಲ್ ರಿಮೂವ್ ಆಲ್ ದ 3. ಬಾಡಿಯನ್ನು ರಿಮೂವ್ ಮಾಡಿದ ನಂತರ ನಾವೇನ್ ಮಾಡಿದ್ವಿ, ಇಫ್ ಇ ಡಾಟ್ ಟಾರ್ಗೆಟ್ ಇಸ್ ದಿ ಐ ವ್ಯಾಲ್ಯೂ ಟಾರ್ಗೆಟ್ ಆಗ್ತಾ ಇತ್ತು. ಅದರ ಪೇರೆಂಟ್ ಎಲಿಮೆಂಟ್ ಅಂತ ಹೇಳಿದ್ರೆ ಎ ಟ್ಯಾಗ್, ಅದರಲ್ಲಿ ಕ್ಲಾಸ್ ಲಿಸ್ಟ್ ಇದೆ, ಅದರಲ್ಲಿ ಡಿಲೀಟ್ ಐಟಮ್ ಎಂಬ ಕ್ಲಾಸ್ ಲಿಸ್ಟ್ ಇದೆ ಅಂತ ನೋಡಿದ ನಂತರ ಆ ಪೇರೆಂಟ್ ಎಲಿಮೆಂಟ್ ಅನ್ನು ನಾವು ರಿಮೂವ್ ಮಾಡಿದ್ವಿ. ಸೊ ಈಗ ಕ್ಲಿಕ್ ಎಸ್, ಸೊ ವಿಲ್ ಗೆಟ್ ಡಿಲೀಟ್ ಆಗ್ತಾ ಹೋಗ್ತದೆ, ಬೇಕಾದ ವ್ಯಾಲ್ಯೂಸ್ ಡಿಲೀಟ್ ಆಗ್ತಾ ನಮಗೆ ಹೋಗ್ತದೆ. ಸೊ ಇಫ್ ಐ ರಿಫ್ರೆಶ್ ಇಟ್ ವಿಲ್ ಕಮ್ ಬ್ಯಾಕ್ ಅಗೇನ್. ಯಾಕೆಂತ ಹೇಳಿದ್ರೆ ನಾವು ಈ ಮಾಡುವಂತಹ ಡೇಟಾ ಎಲ್ಲಿ ಕೂಡ ಸ್ಟೋರ್ ಆಗ್ತಾ ಇಲ್ಲ. ಈ ಪರ್ಟಿಕ್ಯುಲರ್ ಡೇಟಾ UI ಅಲ್ಲಿ ಮಾತ್ರ ರೆಪ್ರೆಸೆಂಟ್ ಆಗ್ತಾ ಇರುತ್ತೆ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್, ನಾವು ಈ ಪರ್ಟಿಕ್ಯುಲರ್ ಡೇಟಾವನ್ನು ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಲೋಕಲ್ ಸ್ಟೋರೇಜ್. ಯಾಕಂತ ಹೇಳಿದ್ರೆ ಇದೆಲ್ಲ ಪ್ರತಿ ರಿಫ್ರೆಶ್ ಗೆ ಪೇಜ್ ಪುನಃ UI ಪುನಃ ಲೋಡ್ ಆಗುತ್ತೆ. ಸೊ ನೀವು ಮಾಡಿದ ಆಪರೇಷನ್ಸ್ ಎಲ್ಲ ಇಟ್ ವಿಲ್ ಗೋ ಆಫ್. ಸೊ ಆ ಮಾಡಿದ ಆಪರೇಷನ್ಸ್ ಅನ್ನು ಪರ್ಸಿಸ್ಟೆಂಟ್ ಆಗಿ ಎಲ್ಲಿಯಾದ್ರೂ ಸ್ಟೋರ್ ಮಾಡ್ಲಿಕ್ಕೆ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಲೋಕಲ್ ಸ್ಟೋರೇಜ್. ಸೊ ಅದು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಐ ಹೋಪ್ ಇವೆಂಟ್ ಡೆಲಿಗೇಷನ್ ಅಂಡ್ ಬಬ್ಲಿಂಗ್ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಸೊ ವಿತ್ ದಟ್ ನೋಟ್ ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ.